ಗೌಡ ಕನ್ನಡಿಗರಿಗೆ ಚಿರಪರಿಚಿತರಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ OTT ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 9ರ ಸ್ಪರ್ಧಿಯಾಗಿದ್ದ ಅಮೂಲ್ಯ ಗೌಡ ಸದ್ಯ ತೆಲುಗು ಧಾರಾವಾಹಿಗಳಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದಾರೆ. ಕಮಲಿ ಧಾರಾವಾಹಿ ಇವರಿಗೆ ಹೆಚ್ಚು ಖ್ಯಾತಿ ತಂದುಕೊಟ್ಟಿತ್ತು. ಈ ಧಾರಾವಾಹಿ 2018ರಲ್ಲಿ ಆರಂಭವಾಗಿ 2022ರಲ್ಲಿ ಮುಕ್ತಾಯ ಆಗಿತ್ತು. ಧಾರಾವಾಹಿಯಿಂದ ಅಮೂಲ್ಯ ಗೌಡ ಮತ್ತು ನಿರಂಜನ್ BS ಅವರ ಲವ್ ಗಾಸಿಪ್ ಹಬ್ಬಿತ್ತು. ಸದ್ಯ ಇಂದಿಗೂ ಅವರ ಅಭಿಮಾನಿಗಳಿಗೆ ಇದು ಕುತೂಹಲದ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಈ ಮಧ್ಯೆ ಅವರಿಗೆ ಇಲ್ಲಿಯವರೆಗೂ ಬಂದಿರುವ ಪ್ರಪೋಸಲ್ಗಳು ಎಷ್ಟು ಎಂಬುದರ ಬಗ್ಗೆ ಅಮೂಲ್ಯ ರಿವೀಲ್ ಮಾಡಿದ್ದಾರೆ. ಸದ್ಯ ತೆಲುಗು ಧಾರಾವಾಹಿಗಳಲ್ಲಿ ಬ್ಯುಸಿಯಾಗಿರುವ ಅಮೂಲ್ಯ ಗೌಡ ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ದಾರೆ. ಈ ವೇಳೆ ಅವರಿಗೆ ಎಷ್ಟು ಪ್ರಪೋಸಲ್ ಬಂದಿದೆ ಎಂದು ಕೇಳಲಾಗಿದೆ. ಇದಕ್ಕೆ ತುಂಬಾ ಪ್ರಪೋಸಲ್ ಬಂದಿದೆ ಎನ್ನುತ್ತಾ, ಈಗೆಲ್ಲ ಪ್ರಪೋಸ್ ಮಾಡೋದು ಸುಲಭ, ತುಂಬಾ ಈಸಿಯಾಗಿ ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡಿಬಿಡುತ್ತಾರೆ. ಆದರೆ ಹಿಂದೆ ಆ ರೀತಿ ಇರುತ್ತಿರಲಿಲ್ಲ. ನಾನು ಸ್ಕೂಲ್ನಲ್ಲಿ ಓದುತ್ತಿರಬೇಕಾದರೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗುತ್ತಿದ್ದೆ. ಒಬ್ಬ ಹುಡುಗ ನಾನು 8ನೇ ತರಗತಿಯಲ್ಲಿದ್ದಾಗ ನನ್ನನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದ. ನನಗಿಂತ ಆತ 1 ವರ್ಷ ದೊಡ್ಡವನಾಗಿದ್ದ ಅಷ್ಟೇ. ನನ್ನ 8ರಿಂದ 10ನೇ ತರಗತಿ ಮುಗಿಯುವವರೆಗೂ ಆತ ನನ್ನನ್ನು ದಿನ ಫಾಲೋ ಮಾಡುತ್ತಿದ್ದ ಎಂದಿದ್ದಾರೆ ಅಮೂಲ್ಯ ಗೌಡ. ಆತ ನನ್ನನ್ನು ಮಾತನಾಡಿಸುತ್ತಿರಲಿಲ್ಲ, ಏನೂ ಮಾಡುತ್ತಿರಲಿಲ್ಲ. ಆದರೆ ಪ್ರತಿದಿನವೂ ನನ್ನ ಹಿಂದೆ ಬರುತ್ತಿದ್ದ. ನಾನು ಕಾಲೇಜಿಗೆ ಹೋದ ಮೇಲೆ ಅಲ್ಲಿಯೂ ಬರುತ್ತಿದ್ದ. ಹೀಗೆ ಆತ ಒಮ್ಮೆ ನನ್ನನ್ನು ಮಾತನಾಡಿಸಲು ಬಂದಾಗ ನಾನು ತುಂಬಾ ಕೋಪದಿಂದ ವರ್ತಿಸಿದ್ದೆ. ಅದು ಅವನಿಗೆ ಬೇಜಾರಾಗಿ ಆಮೇಲೆ ಅಂದು ಅಲ್ಲಿಗೆ ಮುಗಿಯಿತು. 3-4 ವರ್ಷ ಆತ ದಿನವೂ ನನ್ನನ್ನು ಫಾಲೋ ಮಾಡುತ್ತಿದ್ದ ಎಂದು ಅಮೂಲ್ಯ ಗೌಡ ಹೇಳಿಕೊಂಡಿದ್ದಾರೆ. ನಿರಂಜನ್ ಮತ್ತು ಅಮೂಲ್ಯ ಅವರು ಪ್ರೀತಿಸುತ್ತಿದ್ದಾರೆ ಅನ್ನೋದು ನೆಟ್ಟಿಗರ ಅಭಿಪ್ರಾಯ. ಸದ್ಯ ಅಮೂಲ್ಯ ನಿರಂಜನ್ ಅವರ ಹೆಸರನ್ನ ತಮ್ಮ ಮೊಬೈಲ್ ಫೋನ್ನಲ್ಲಿ ಟಾಮ್ ಅಂತ ಸೇವ್ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡುತ್ತಾ, ನಾವಿಬ್ಬರು ಮುಂಚೆಯಿಂದಲೂ ಸ್ವಲ್ಪ ಹಾವು ಮುಂಗುಸಿ ರೀತಿ ಕಿತ್ತಾಡುತ್ತಿರುತ್ತೇವೆ. ಹಾಗಾಗಿ ಟಾಮ್ ಅಂತ ಸೇವ್ ಮಾಡಿಕೊಂಡಿದ್ದೇನೆ. ಯಾರೋ ಫ್ಯಾನ್ಸ್ ಒಬ್ಬರು ಇದನ್ನ ಸ್ಟಾರ್ಟ್ ಮಾಡಿದ್ದರು. ಅದು ಹಾಗೆಯೇ ಮುಂದುವರೆದಿದೆ. ನಾನು ಅವರನ್ನ ನನ್ನ ಅಂತ ಕರೆಯುತ್ತೇನೆ ಎಂದಿದ್ದಾರೆ ಅಮೂಲ್ಯ. ಈ ಹಿಂದೆ ತಮ್ಮ ಹಾಗೂ ನಿರಂಜನ್ ಅವರ ಲವ್ ಗಾಸಿಪ್ ಬಗ್ಗೆ ಮಾತನಾಡಿ, ನಿರಂಜನ್ ನನಗೆ ಸಂಪೂರ್ಣ ಒಪ್ಪಿಗೆ ಎಂದಿದ್ದರು ಅಮೂಲ್ಯ. ಮತ್ತೊಮ್ಮೆ ಈ ಬಗ್ಗೆ ಮಾತನಾಡಿ, ಇದು ನಾರ್ಮಲ್ ವಿಷಯ ಅಲ್ಲದೇ ಇರುವುದರಿಂದ ಯಾವುದೇ ಗಾಸಿಪ್ ಬಂದರೂ ಏನೇ ಬಂದರೂ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಆಗಲೇ ಅಂತ ನಾವಿಬ್ಬರು ಟೈಮ್ ತೆಗೆದುಕೊಂಡಿದ್ದೇವೆ. ನಾವಿಬ್ಬರು ಸದ್ಯಕ್ಕೆ ಒಳ್ಳೆಯ ಫ್ರೆಂಡ್ಶಿಪ್ನಲ್ಲಿದ್ದೇವೆ. ನಾವಿಬ್ಬರು ಒಂದಾದರೆ ಒಳ್ಳೆಯದು, ಆಗಲಿಲ್ಲ ಅಂದರೂ ಬೇಜಾರಿಲ್ಲ ಎಂದು ಅಮೂಲ್ಯ ಗೌಡ ಹೇಳಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.